ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ಇವತ್ತಿಂದ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಬ್ಲಾಗ್ ನ ಇನ್ ಮುಂದೆ ಪ್ರತಿ ದಿವಸ ಬರುತ್ತೆ. ಅದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ಬರುತ್ತೆ ಸ್ನೇಹಿತರೆ. ಸೊ ಇನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ನರ್ಸರಿದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಯಾವ ಊರಿಗೆ ಪ್ಲಾಂಟ್ಸ್ ನ ಕಳಿಸಿದೀವಿ, ಯಾವ್ದು ಸ್ಟಾಕ್ ಬಂದಿದೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ನಾಳೆ ಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ, ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಮಹಾಲಕ್ಷ್ಮಿನೂ ವರಮಹಾಲಕ್ಷ್ಮಿ ಎರಡೂ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಕಂಪ್ಲೀಟ್ ಪ್ರಿಪರೇಷನ್ ನಡೀತಾ ಇದೆ ಮನೆಯಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ನಿಪ್ಪಟ್ಟು ಚಕ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಮಿಸಸ್ ಎಲ್ಲ ಓದ್ತಾ ಇದ್ದಾರೆ. ಸೊ ಜೊತೆಗೆ ಸ್ಯಾಮ್ ಸಮೀರ್ ಅವ್ರದ್ದು ಸೊ ವ್ಲಾಗ್ ನೋಡ್ತಾ ಇದ್ದಾರೆ, ಡೈಲಿ ವ್ಲಾಗ್ ನೋಡ್ತಾ ಇರ್ತಾರೆ. ಸೊ ನಮ್ಮಲ್ಲಿ ಒಂದು 5 ರಿಂದ 6 ಚಾನಲ್, ನಮ್ಮ ಹಿರೇಗೌಡರು ಚಾನಲ್ಸ್ ಆಗಿರ್ಬೋದು, ಸೊ ಮತ್ತೆ ಇವ್ರದ್ದು ಸ್ಯಾಮ್ ಸಮೀರ್ದು ಆಗಿರ್ಬೋದು, ಈ ತರ ಒಂದು 2-3 ಚಾನಲ್ಸ್ ಸೊ ಡೈಲಿ ವ್ಲಾಗ್ ನ ನೋಡ್ತಾರೆ. ಅದ್ರ ಜೊತೆಗೆ ನಾವು ಕೂಡ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದ್ರೆ ನಾವು ಅವ್ರು ನೋಡಿ ಇನ್ಫಾರ್ಮೇಶನ್ ತಗೊಂಡು ನಾವು ಕೂಡ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿರೋಂಥದ್ದು. ಸೊ ಇವತ್ತಿನ ವ್ಲಾಗ್ ಈ ತರ ಇದೆ. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಹಾಸನ್ಗೆ ಹೊರಡೋಣ. ಆಲ್ರೆಡಿ ನಮ್ಮ ಮನೆದು UPS ಕೆಟ್ಟೋಗಿದೆ ಸ್ನೇಹಿತರೆ. ಸೊ ಈ UPS ನ ರೆಡಿ ಮಾಡಕ್ ಕೊಟ್ಟಿದ್ದೀನಿ. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಸೊ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಮನೆಗೆ ನಾಳೆ ಹಬ್ಬಕ್ಕೆ ತರೋದಿದೆ. ಸೊ ಬನ್ನಿ, ಲೆಟ್ಸ್ ಗೋ ಗೈಸ್. ಅಂತೂ ಇಂತೂ ಮನೆಯಿಂದ ಹೊರಟ್ವಿ. ಸೊ ಇವಾಗ ಡೈರೆಕ್ಟ್ ಹಾಸನ್ಗೆ ಹೋಗೋದು. ಸೊ ಹಾಸನಲ್ಲಿ ಸುಮಾರು ಐಟಮ್ಸ್ ಹೇಳಿದ್ದಾರೆ. ಸೊ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಅಂತೆ, ಲಕ್ಷ್ಮಿ ಕೂರ್ಸಕ್ಕೆ, ಮತ್ತೆ ಹೂವು ನಾರ ಅಂತೆ, ಹಣ್ಣಂತೆ, ಸೊ ಡ್ರೈ ಫ್ರೂಟ್ಸ್ ಕೆಲವೊಂದು ಹೇಳಿದ್ದಾರೆ. ಇದೆಲ್ಲ ತಗೊಂಡು ಸೊ ಹಾಸನಿಂದ ತಗೊಂಡು ಹೊರಡಬೇಕು. ಸೊ ಇವಾಗ ಆನ್ ದ ವೇ ಹೋಗ್ತಾ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ಎಲ್ಲ ಪ್ರತಿಯೊಂದು ಐಟಮ್ಸ್ ಎಲ್ಲ ತಗೊಂಡು ಬರೋಣ. ಜೊತೆಗೆ ಇವತ್ತು ಇನ್ನು ಮೇನ್ ಏನು ಅಂತಂದ್ರೆ ಗೌಡ್ರು ಸಂಜೆ ಹಾಸನಿಗೆ ಬರ್ತಾ ಇದ್ದಾರೆ. ಸೊ ಸಂಜೆ ಅವ್ರು ಸಿಕ್ಕಿದ್ರೆ ಒಂದು ಮೀಟಪ್ ಮಾಡೋಣ. ಮೀಟಪ್ ಮಾಡ್ಕೊಂಡು ಸೊ ಕೆಲವೊಂದು ಹೊಸದಾಗಿ ಅಪ್ಡೇಟ್ಸ್ ಇದೆ ಸುಮಾರು. ಸೊ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ನಮ್ಮ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಸೊ ಹತ್ರ ಇರೋ ಬೆಂಗಳೂರು ರೂರಲ್ ಇರೋಂಥವ್ರಿಗೆ ಫ್ರೂಟ್ಸ್ ಗಿಡಗಳಾಗಿರ್ಬೋದು, ಸ್ಪೈಸಸ್ ಪ್ಲಾಂಟ್ಸ್ ಆಗಿರ್ಬೋದು, ಮತ್ತೆ ಸೊ ಶೋ ಪ್ಲಾಂಟ್ಸ್ ಆಗಿರ್ಬೋದು, ಇದೆಲ್ಲ ಸೊ ನಿಮ್ಗೆ ನಿಯರೆಸ್ಟ್ ಸಿಗಂಗೆ ನಾವು ಬೆಂಗಳೂರಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ಅಪ್ಡೇಟ್ ನ ಕೊಡ್ತೀನಿ ಇನ್ನೊಂದು 2 ದಿನದಲ್ಲಿ. ಸೊ ನಿಮ್ಗೆ ಯಾರಿಗಾದ್ರೂ ಸೊ ಫ್ರೂಟ್ಸ್ ಗಿಡಗಳು ಮತ್ತೆ ಸ್ಪೈಸಸ್ ಗಿಡಗಳು ಮತ್ತೆ ಶೋ ಪ್ಲಾಂಟ್ಸ್ ಗಳು, ಹೋಮ್ ಗಾರ್ಡನಿಂಗ್ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಮದುವೆ ಫಂಕ್ಷನ್ ಗಳಿಗೆ ಪ್ಲಾಂಟ್ಸ್ ಆಗಿರ್ಬೋದು, ಸೊ ಗಿಫ್ಟ್ ಈ ತರದ್ದು ಗಿಡಗಳೆಲ್ಲ ನಮ್ಮ ಹತ್ರ ಆಲ್ರೆಡಿ ಇರುತ್ತೆ. ಸೊ ಸದ್ಯದಲ್ಲೇ ತಿಳಿಸ್ತೀನಿ ಎಲ್ಲಿ ಹೇಗೆ ಏನು ಅಂತ. ಸೊ ಸದ್ಯದಲ್ಲೇ ಓಪನಿಂಗ್ ಕೂಡ ಇದೆ ಅದರದ್ದು. ಸೊ ಕಂಪ್ಲೀಟ್ ಅಪ್ಡೇಟ್ ನ ನೋಡ್ಬೇಕು ಅಂತಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಬನ್ನಿ ಹಾಸನ್ ತಲುಪಿ ಸೊ ಅಲ್ಲಿ ಏನೇನು ಐಟಮ್ ನ ಪರ್ಚೇಸ್ ಮಾಡ್ತೀನಿ ಅಂತ ತಿಳಿಸ್ತೀನಿ. ಮತ್ತೆ ಸೊ ಇವಾಗ ನಾನು ಮಾನ್ಸೂರ್ ರೈಡ್ ಹೋಗಿದ್ರಿಂದ ಅಲ್ಲಿ ನಾನು ಮಹೇಂದ್ರ ಥಾರ್ ರಾಕ್ಸ್ ನಾನು ಡ್ರೈವ್ ಮಾಡಿದ್ದೆ. ಅದು ಫುಲ್ಲಿ ಕಂಪ್ಲೀಟ್ಲಿ ಆಟೋಮೆಟಿಕ್ ಗಾಡಿ. ಸೊ ಇವಾಗ ನೋಡಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಅದು ಆಟೋಮೆಟಿಕ್ ಗಾಡಿ ಆಗಿರೋದ್ರಿಂದ ಕ್ಲಚ್ ಇರಲಿಲ್ಲ, ಜಸ್ಟ್ ಬ್ರೇಕ್ ಅಂಡ್ ಎಕ್ಸಿಲೇಟರ್. ಸೊ ಅದನ್ನು ಡ್ರೈವ್ ಮಾಡಿ ಅಭ್ಯಾಸ ಆಗಿ ನೋಡಿ ಟಾಪ್ ಗೇರ್ಗೆ ಹಾಕೇ ಇಲ್ಲ, 50ಗೆ ಹಾಕು ಅಂತ ತೋರಿಸ್ತಾ ಇದೆ. ಸೊ 50ಗೆ ಹಾಕೇ ಇಲ್ಲ ನಾನು. ಸೊ ಹಾಗೇನೆ ಡ್ರೈವ್ ಮಾಡ್ತೀನಿ. ಯಾಕೆಂದ್ರೆ ಅದಕ್ಕೆ ಅಂದ್ರೆ ಸೊ ಕಂಪ್ಲೀಟ್ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದೆ. ಸೊ ಇದು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇದೆ. ಇನ್ನೊಂದು 2 ದಿನ ಬೇಕು ನಂಗೆ ಅಡ್ಜಸ್ಟ್ ಆಗಕ್ಕೆ ಇದಕ್ಕೆ, ಮತ್ತೆ ವಾಪಸ್ ಮ್ಯಾನ್ಯುವಲ್ ಗೇರಿಗೆ. ಸೊ ಓಕೆ ಗಾಯ್ಸ್, ಲೆಟ್ಸ್ ಗೋ. ಸೊ ಬನ್ನಿ ನೋಡೋಣ. ಸೊ ಇವಾಗ ಡೈರೆಕ್ಟ್ ಆಗಿ ಹೋಗಿ ಮಾರ್ಕೆಟ್ ಅಲ್ಲಿ ಸಿಗೋಣ ಗಾಯ್ಸ್. ಇವಾಗ UPS ಕಲೆಕ್ಟ್ ಮಾಡ್ಕೊಂಡ್ಬಿಡೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್, ಮಾರ್ಕೆಟ್ ಅಲ್ಲಿ ಫ್ಲವರ್ ತಗೊಳಕ್ ಆಗ್ಲೇ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ UPS ಹತ್ರ ಹೋಗಿ UPS ಕಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಬನ್ನಿ UPS ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ನಂತರ ಔಟ್ ಕಟ್ಸ್ ಅಲ್ಲೆಲ್ಲಾದ್ರೂ ಸೊ ಫ್ಲವರ್ ಸಿಗುತ್ತೆ ಅಂತಂದ್ರೆ ಹೂಗಳನ್ನ ತಗೊಂಡು ಹೂನಾರೆಲ್ಲ ತಗೊಂಡು ಹೊರಡೋಣ. UPS ಕಲೆಕ್ಟ್ ಮಾಡ್ಕೊಂಡು ಆಯ್ತು. ಸೊ ಇದು ಮೇನ್ ಸಾಕೆಟ್ ಏನಿತ್ತು, ಸೊ ಇದು ಸುಟ್ಟೋಗ್ಬಿಟ್ಟಿತ್ತು, ಇದು ಮೇಯ್ನು. ಸೊ ಇದನ್ನ ರಿಪ್ಲೇಸ್ಮೆಂಟ್ ಮಾಡಿಸಿದ್ವಿ. ಸೊ UPS ಇವಾಗ ರೆಡಿಯಾಗಿದೆ. ಲೆಟ್ಸ್ ಗೋ ಗೈಸ್. ಇಲ್ಲೇ UPS ನ ಸರ್ವಿಸ್ ಮಾಡಿಸಿದಂಥದ್ದು. ಸೊ ಇವಾಗ ಇಲ್ಲಿಂದ ಸರ್ವಿಸ್ ಮಾಡಿಕೊಂಡು ಡೈರೆಕ್ಟಾಗಿ ಸೊ ಇನ್ನೊಂದು ಹೂವನ್ನು ತೊಗೋಬೇಕು. ಹೂವನ್ನು ತೊಗೊಂಡು ಡೈರೆಕ್ಟಾಗಿ ಇಲ್ಲಿಂದ ಹೋಗ್ತಾ ಇರೋದೆ. ಸೊ ಇನ್ನೇನು ಜಾಸ್ತಿ ಅಪ್ಡೇಟ್ಸ್ ಇಲ್ಲ. ಸೊ ಇಲ್ಲಿಂದ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸೊ ನಮ್ಮ ಕಂಪ್ಲೀಟ್ ವ್ಲಾಗ್ನ ನಾನು ಮನೆಗೆ ಹೋಗಿ ಎಂಡ್ ಮಾಡ್ತೀನಿ ಗೈಸ್. ಓಕೆನಾ, ಲೆಟ್ಸ್ ಗೋ ಗೈಸ್. 70 ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ನಿನ್ನ ನಗು ದೇವರ ರೂಪ ನಿನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಥ್ಯಾಂಕ್ ಯು. ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಹ್ಯಾಪಿ ಬರ್ಡೇ ಪಾ. ಥ್ಯಾಂಕ್ ಯು. ಒಂದು ಸ್ವಲ್ಪ ತಾಳ. ಎಲ್ಲ ಮೊಟ್ಟೆ ಹಾಕಿರ್ತಾರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಒಂದು ಸ್ವಲ್ಪ ಮೊಟ್ಟೆ ಹಾಕಿರ್ತಾರೆ. ನನಗೆ ಕೊಡಿ. ನಾನು ಇದೆಲ್ಲ ರೆಡಿ ಮಾಡ್ಬೇಕಲ್ಲ. ಸರಿ, ಹ್ಯಾಪಿ ಬರ್ಡೇ.
ಥ್ಯಾಂಕ್ ಯು. ನಿಶಾ ಕಟ್ ಮಾಡಿ. ಹೆಂಗ್ ಬೇಕಂಗ್ ಕಟ್ ಮಾಡೋದು ಆಮೇಲೆ ಬಿಸಾಕೋದು. ಸೊ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಸೊ ಎಲ್ಲ ಐಟಮ್ಸ್ ತಂದಿದ್ದೀವಿ. ಸೊ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಎಲ್ಲ ಹಾಕಿದ್ವಿ ಎಲ್ಲ. ಈಗ ಊಟ ಒಂದು ಮಾಡಬೇಕು. ಆಲ್ರೆಡಿ 10:30 ಆಗಿದೆ. ಸೊ ಊಟ ಒಂದು ಮಾಡಿ ಕಂಪ್ಲೀಟಾಗಿ ಇದೆಲ್ಲ ಸೆಟಪ್ ಮಾಡಿ ಸೊ ಬೆಳಗ್ಗೆ ಬೇಗನೆ ಒಂದು 6 ಗಂಟೆಗೆ ಪೂಜೆ ಮುಗಿಸ್ಬಿಡ್ತೀವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತೀನಿ ಕಂಪ್ಲೀಟಾಗಿ. ನಾಳೆಯಿಂದ ಮತ್ತೆ ಹೊಸ ಎಪಿಸೋಡ್ ಜೊತೆಗೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ. ಈ ಥರ ಎವ್ರಿ ಡೇ ವ್ಲಾಗ್ನ ಮಾಡ್ತಾ ಇರ್ತೀವಿ. ಕಂಪ್ಲೀಟಾಗಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ಆಲ್ರೆಡಿ ಕೇಕ್ ಬರ್ತಿದೆ, ತಿನ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಬೈ ಬೈ, ನಾಳೆ ಸಿಗೋಣ ಮತ್ತೆ. ಮೊದಲನೇ ಬ್ಲಾಗ್ಗೆ ಆಲ್ ದಿ ಬೆಸ್ಟ್. ವ್ಲಾಗ ಗುಣ ಇದನ್ನೇ ಹಾಕ್ತೀನಿ ಫಸ್ಟ್. ಇಂಟ್ರೊಡಕ್ಷನ್ ಇದೆ. ಸಾಕು. ಅಯ್ಯೋ, ಪೀಸ್ ಮಾಡಕ್ಕೆ ಕಂಪ್ಲೀಟ್ ವ್ಲಾಗ್, ಟುಡೇ ವ್ಲಾಗ್.